ಕಾಮಿಡಿ ಅಂತನ್ನುವಂಥದ್ದು ನನ್ನ ಕ್ಷೇತ್ರ ಅದು. ಹಾಗಾಗಿ ಶರಣ್ ಬೇರೆ ಅವತಾರದಲ್ಲಿರ್ತಾನೆ. ಹಂಗನ್ಬಿಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡದೇ ಇರಲ್ಲ ನಾನು. ಮ್ಯಾಕ್ಸ್ ಆಗಿರ್ಬೋದು, ಯು ಐ ಆಗಿರ್ಬೋದು, ಅಷ್ಟು ಪ್ರೀತಿಯಿಂದ ಅಷ್ಟು ಚಂದ ಕಟ್ಟಿಕೊಟ್ಟಂಥ ಸಿನಿಮಾ, ಮತ್ತು ಅಷ್ಟೇ ಚಂದವಾಗಿ ಆಡಿಯನ್ಸ್ ಅದನ್ನು ಸ್ವೀಕರಣೆ ಮಾಡಿರೋದ್ರಿಂದ ನಾವಿಬ್ಬರು ಜೊತೆಗೆ ಬರ್ತಾ ಇದ್ದೀವಿ ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ. ನಾವು ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ಲ ಆ ಥರದಲ್ಲಿರಲ್ಲ, ಬೇರೆ ಥರದಲ್ಲಿರುತ್ತೆ. ಆದರೆ ನಿಮ್ಮನ್ನು ನಾವಿಬ್ಬರು ಡಿಸಪಾಯಿಂಟ್ ಮಾಡಲ್ಲ. ಹಾಗಾಗಿ ಒಂದು ವರ್ಷವನ್ನು ಒಂದು ರಿಲೀಸಿನ ಒಟ್ಟಿಗೆ ಶುರು ಮಾಡೋದಿದೆ ಗೊತ್ತಾ. ಯಾವುದೇ ನಟರಿಗಾದ್ರೂ ಕೂಡ ಅದರ ಒಳಗಡೆ ಇರುವ ಸೆಲೆಬ್ರೇಷನ್ ಇದೆಯಲ್ಲ, ನಮಗೆ ನ್ಯೂ ಇಯರ್ ಸೆಲೆಬ್ರೇಷನು 31st 1 ಅಲ್ಲ, 10th ನಮಗೆ. ನಿಮ್ಮನ್ನ ಜನ ಆಲ್ಮೋಸ್ಟ್ ಕಾಮಿಡಿ ಆಕ್ಟರ್ ಆಗಿ ಒಪ್ಕೊಂಡಿದ್ದಾರೆ, ಸೊ ಕಮರ್ಷಿಯಲ್ ಸಿನಿಮಾಗಳಿಂದ ಒಪ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ, ಯಾಕಂದ್ರೆ ಪೋಸ್ಟರ್ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಾ ಇದೆಯಾ, ಸೊ ಎಷ್ಟು ಸೀರಿಯಸ್ ಆಗಿದ್ದೀರಾ ಈ ಫಿಲಮಲ್ಲಿ ಆಗಿದ್ರೆ ಅಂತ. ನನಗೆ ನಾನು ಭಾಳ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಬ್ಬರನ್ನ ನಗಿಸೋದನ್ನು ಕೂಡ ತುಂಬ ಕಷ್ಟ, ಅಳಿಸೋದು ಕಷ್ಟ, ಭಯಪಡಿಸೋದು ಕಷ್ಟ. ನಾನು ಕಾಮಿಡಿ ಅಂತ ಅನ್ನೋವಂಥದ್ದು ಇಟ್ ಈಸ್ ಅ ಸೀರಿಯಸ್ ಜಾಬ್. ಅಲ್ಲೂ ಕೂಡ ಒಂದು ಸೀರಿಯಸ್ನೆಸ್ ಇದೆ. ಅದನ್ನು ಅಷ್ಟೇ ಕರೆಕ್ಟಾಗಿ ಜವಾಬ್ದಾರಿಯುತವಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ನಿಮ್ಮ ಟೈಮಿಂಗ್ ಆ ಕಡೆ ಈ ಕಡೆ ಆದರೆ ಒಂದು ಪಂಚ್ ವರ್ಕೇ ಆಗಲ್ಲ ಅಲ್ವಾ. ಅಲ್ಲಿ ಅದ್ರ ಹಿಂದೆ ಆ ಟೈಮಿಂಗ್ ಇದೆ ಗೊತ್ತಾ, ಅದಷ್ಟು. ಯಾಕಂದರೆ ನಮ್ಮ ಮೇಲ್ನೋಟಕ್ಕೆ ನಾನು ನಗಿಸುವ ಪಾತ್ರಧಾರಿಗಳಾಗಿದ್ರೂ ಕೂಡ ಹಿಂದೆ ಒಂದು ಸೀರಿಯಸ್ ಜಾಬ್ ಇದೆ. ಅದು ಒಂದು ಚಿಕ್ಕ ಮಿಸ್ ಟೈಮಿಂಗಲ್ಲಿ ಮಾತಾಡಿದ್ರೆ ಒಂದು ಪಂಚೆ ಆಗಲ್ಲ. ಸೊ ಹಾಗಾಗಿ ಯಾವುದೇ ಪಾತ್ರನೂ ಕೂಡ ಅದ್ರ ಹಿಂದೆ ಒಂದು ಸೀರಿಯಸ್ನೆಸ್ ಇದ್ದೇ ಇರುತ್ತೆ. ಅದು ಕಾಮಿಡಿ ಆಗಿರಲಿ, ಇದಾಗಿರಲಿ. ಇಲ್ಲಿ ಶರಣ್, ನೀವು ಅದೇ ಆವಾಗಲೇ ಹೇಳಿದಾಗೆ ಕಾಮಿಡಿಯನ್ ಆಗಿ ನಾನು ಇಷ್ಟು ವರ್ಷಗಳಿದ್ದೀನಿ. ಕಾಮಿಡಿ ಅಂತನ್ನುವಂಥದ್ದು ನನ್ನ ಕ್ಷೇತ್ರ ಅದು. ಹಾಗಾಗಿ ಶರಣ್ ಬೇರೆ ಅವತಾರದಲ್ಲಿರ್ತಾನೆ. ಹಂಗನ್ಬಿಟ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡದೇ ಇರಲ್ಲ ನಾನು. ಖಂಡಿತವಾಗ್ಲೂ ನಿಮ್ಮೆಲ್ಲರನ್ನೂ ನಾನು ಎಂಟರ್ಟೈನ್ ಮಾಡ್ತೀನಿ. ಆದರೆ ಶರಣ್ಣಿನ ಹಿಂದಿನ ಸ್ಟೈಲಲ್ಲ, ಬೇರೆ ಥರದಲ್ಲಿ ಎಂಟರ್ಟೈನ್ ಮಾಡ್ತೀನಿ. ಆ ರೀತಿಯಲ್ಲಿ ಎಂಟ್ರಿ ಕೊಡ್ತಿದ್ದೀರಾ ಅಂತ. ಎಂಟ್ರಿ ಅಲ್ಲ, ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಆದರೆ ಶರಣ್ ಕಳೆದೋಗಲ್ಲ. ಅದೇ ಏನು ರೀ ಶರಣ್ ಏನು ಅಂದ್ಕೊಂಡು ಒಳಗಡೆ ಬಂದರೆ ಎಂಟರ್ಟೈನ್ಮೆಂಟೇ ಇಲ್ಲ. ನೋ, ಐ ವಿಲ್, ಅಂದರೆ ದಿಸ್ ಟೀಮ್ ವಿಲ್ ಎಂಟರ್ಟೈನ್ ಯು. ಇನ್ನು ಚಿಕ್ಕಣ್ಣ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿ ಬಂದಿದೆ ಈ ಹಿಂದೆ ಮೂವೀಸಲ್ಲಿ. ಸೊ ಈ ಮೂವಿಯಲ್ಲಿ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಜನಗಳು ನಿಮ್ಮಿಬ್ಬರು ಕಾಂಬಿನೇಷನ್ ಬಂದರೆ ಫುಲ್ ಖುಷಿಯಾಗಿ ಥಿಯೇಟ್ರಿಂದ ಈಚೆ ಬರೋದು. ಇನ್ನು ಈ ಚಿತ್ರದ ಬಗ್ಗೆಯಲ್ಲಿ ನೋಡಿ, ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೆ ಅಂತ ಅನ್ನೋವಂಥದ್ದು ಪ್ರಯತ್ನ ಮಾತ್ರ ನಮ್ಮ ಕೈಲಿರುತ್ತೆ. ಅದನ್ನು ಹೆಂಗೆ ವರ್ಕ್ ಆಯಿತು ಅಂತ ಅನ್ನೋವಂಥದ್ದು ಅದನ್ನು ಪ್ರೇಕ್ಷಕರು ನಿರ್ಧಾರ ಮಾಡ್ತಾರೆ. ನಮ್ಮಿಬ್ಬರ ಕಾಂಬಿನೇಷನಿನ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ ಜನಕ್ಕೆ. ಅಧ್ಯಕ್ಷದಿಂದ ಶುರುವಾದಂಥ ಒಂದು ಕಾಂಬಿನೇಷನ್ನು, ರ್ಯಾಂಬೋ 2, ನಾವಿಬ್ಬರು ಮಾಡಿದಂಥ ದೊಡ್ಡ ಹಿಟ್ ಸಿನಿಮಾಗಳು ನಮ್ಮ ಪಾಕೆಟಲ್ಲಿ, ನಮ್ಮ ಹೃದಯದಲ್ಲಿ ಇರುವಂಥದ್ದು. ಸೊ ನಾವಿಬ್ಬರು ಜೊತೆಗೆ ಬರ್ತಾ ಇದ್ದೀವಿ ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ. ನಾವು ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಲ್ಲ ಆ ಥರದಲ್ಲಿರಲ್ಲ, ಬೇರೆ ಥರದಲ್ಲಿರುತ್ತೆ. ಆದರೆ ನಿಮ್ಮನ್ನು ನಾವಿಬ್ಬರು ಡಿಸಪಾಯಿಂಟ್ ಮಾಡಲ್ಲ. ಸರ್, ಔಟ್ ಆಫ್ ದ ಮೂವಿ, ಸೊ ನೀವು ಮೂವೀಸ್ ನೋಡಿರ್ತೀರ, ಯು ಐ ಕೂಡ ನೋಡಿರ್ತೀರ, ಮ್ಯಾಕ್ಸ್ ಕೂಡ ನೋಡಿದ್ರ? ಆ ಎರಡು ಮೂವೀಸ್ ನೋಡಿದ್ರೆ ಸರ್ ಏನು ಹೇಳ್ತೀರಾ? ನನಗೆ ನೀವು ಬಂದಿದ್ರಿ ಅನ್ಸುತ್ತಲ್ಲ ಯು ಐನ ಇಲ್ಲ, ನಾನು ಶೋಗೆ. ನೀವು ಬಂದಿದ್ರಾ? ಬಂದಿದ್ದೆ. ಎರಡು ಸಿನಿಮಾಗಳು ಇವತ್ತು ನೋಡಿ 24ನ ಒಂದು ಬ್ಯಾಂಗಲ್ಲಿ, ಒಂದು ಹೈ ಎನರ್ಜಿ ಕಿಕ್ಕಲ್ಲಿ ಇವತ್ತು ಕನ್ನಡ ಚಿತ್ರರಂಗ 24ನ ಎಂಡ್ ಮಾಡಿದೆ ಅಂತ ಅನ್ನೋದಾದರೆ ನೋಡಿ, ನಾವು ಶುರು ಮಾಡೋದಕ್ಕೆ ಆ ಸಿನಿಮಾಗಳು ಎರಡು ಚಂದ ಆಗಿರೋ ಅಂಥದ್ದು ಎಷ್ಟು ಶಕ್ತಿ ಅಂತಂದರೆ, ಮತ್ತೊಂದಿಷ್ಟು ಕನ್ನಡ ಸಿನಿಮಾಗಳಿಗೆ ನೋಡಿ ನಮಗೆಲ್ಲ ಹಿಂಗೆ ಧೈರ್ಯವಾಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತ ಏನಕ್ಕೆ ಅಂತಂತಂದರೆ ಮ್ಯಾಕ್ಸ್ ಆಗಿರ್ಬೋದು, ಯು ಐ ಆಗಿರ್ಬೋದು, ಅಷ್ಟು ಪ್ರೀತಿಯಿಂದ ಅಷ್ಟು ಚಂದ ಕಟ್ಟಿಕೊಟ್ಟಂಥ ಸಿನಿಮಾ, ಮತ್ತು ಅಷ್ಟೇ ಚಂದವಾಗಿ ಆಡಿಯನ್ಸ್ ಅದನ್ನು ಸ್ವೀಕರಣೆ ಮಾಡಿರೋದ್ರಿಂದ ಎಷ್ಟು ಧೈರ್ಯ ಇದೆ ನಮಗೆ ಅಂತಂದರೆ. ಆ್ಯಂಡ್ ಅಗೇನ್ ಆ ಎರಡೂ ತಂಡಗಳಿಗೆ ಥ್ಯಾಂಕ್ಸ್. ಸರ್, ಇವಾಗ ಜನವರಿ ಫಸ್ಟ್ ಅಂದರೆ ಮಂತ್ ಸ್ಟಾರ್ಟಿಂಗಲ್ಲೇ ನಿಮಗೂ ಬರ್ತಾ ಇದೆ, 10th ಅಂದರೆ ಸ್ಟಾರ್ಟಿಂಗಲ್ಲೇ ಬರ್ತಾ ಇದೆ. ಎಷ್ಟು ಖುಷಿಯಲ್ಲಿದ್ದರೆ, ಎಷ್ಟು ಜೋಶಲ್ಲಿದ್ದರೆ? ಜನವರಿ ಅಂದರೆ ವರ್ಷದ ಮೊದಲನೆಯ ತಿಂಗಳು, ನಾನು ರಿಲೀಸ್ ಆಗ್ತಾ ಇರೋ ಮೊದಲನೇ ಸಿನಿಮಾ ಇದು ನನ್ನ ಕೆರಿಯರಲ್ಲಿ. ಹೌದು. ನಾನು ಅಂದರೆ ಜನವರಿಲಿ ಯಾವ ಸಿನಿಮಾ ನಂದು ರಿಲೀಸ್ ಆಗಿರಲಿಲ್ಲ. ಫಸ್ಟ್ ಫಿಲಮ್ ಅಂದರೆ ಮೀ ಆಫ್ಟರ್ ಆಫ್ಟರ್ ರ್ಯಾಂಬೋ
ಇದು ನನ್ನ ಜನವರಿಯಲ್ಲಿ ರಿಲೀಸ್ ಆಗ್ತಾರೋ ಮೊದಲನೇ ಸಿನಿಮಾ ಅಕಾರ್ಡಿಂಗ್ ಟು ಮೀ, ನನಗೆ ಗೊತ್ತಿಲ್ಲ. ಕರೆಕ್ಟ್ ಅದೇನೆ. ಹಾಗಾಗಿ ಒಂದು ವರ್ಷವನ್ನು ಒಂದು ರಿಲೀಸಿನ ಒಟ್ಟಿಗೆ ಶುರು ಮಾಡೋದಿದೆ ಗೊತ್ತಾ. ಯಾವುದೇ ನಟರಿಗಾದ್ರೂ ಕೂಡ ಅದರ ಒಳಗಡೆ ಇರುವ ಸೆಲೆಬ್ರೇಷನ್ ಇದೆಯಲ್ಲ, ನಮಗೆ ನ್ಯೂ ಇಯರ್ ಸೆಲೆಬ್ರೇಷನು 31st 1 ಅಲ್ಲ, 10th ನಮಗೆ ನನಗೆ 10th ಸೆಲೆಬ್ರೇಷನ್ ನ್ಯೂ ಇಯರ್ದು ಅಂತ. ಸೊ ಅಷ್ಟೇ ಖುಷಿಯಾಗಿದ್ದೀನಿ. ಹಾಂ, ಔಟ್ ಆಫ್ ದ ಮೂವಿ ಇದು. ಸೊ ಲಾಸ್ಟ್ ಇಯರ್ ನಿಮ್ಮ ಬರ್ಡೇ ಆದ್ಮೇಲೆ ಸಿಕ್ಕಿದ್ದೆ ಆ್ಯಕ್ಚುಲಿ. ಇವಾಗ ಬಿಫೋರ್ ಒಂದು ತಿಂಗ್ಳಿಗೆ ಮುಂಚೆನೇ ಸಿಗ್ತಾ ಇದ್ದೀನಿ. ಸೊ ನಾನು ನಿಮ್ಮನ್ನು ಬಂದ ತಕ್ಷಣ ನೋಡಿದೆ, ಏನು ಸರ್ ಸೀಕ್ರೆಟು ಅಂದರೆ ವರ್ಷ ಇನ್ನೂ ಹೆಂಗೆ ಆಗ್ತಿದ್ದೀರಾ ತುಂಬ. ಏನಿಲ್ಲ, ನಿಮ್ಮಂಥವರೆಲ್ಲ ಪ್ರೀತಿ. ಇಷ್ಟು ವರ್ಷಗಳ ಕಾಲ ಇನ್ನೂ ಕೂಡ ನಾನು ಒಂದು 25 ವರ್ಷ ಆಯಿತು ತೆರೆ ಮೇಲೆ ಬಂದು. ಸೊ ಇವತ್ತಿಗೂ ಕೂಡ ಅಷ್ಟು ಪ್ರೀತಿಯಿಂದ ನನ್ನ ಸಿನಿಮಾಗಳನ್ನು, ನನ್ನನ್ನು ನಿಮ್ಮ ಹೃದಯಗಳಲ್ಲಿ ಇಟ್ಕೊಂಡಿದ್ದೀರಿ. ಇವತ್ತು ನಾನು ಚಿಕ್ಕವನಾಗಿ ಅಂದರೆ ನೀವೇನು ಹೇಳ್ತಾ ಇದ್ದೀರಿ, ಈ ವಯಸ್ಸಿನವನಾಗಿ ಕಾಣೋದಕ್ಕೇನು ಅಂತಂತಂದರೆ ನೀವುಗಳು ಕೊಟ್ಟಿರೋ ಪ್ರೀತಿ ರೀ. ಎಲ್ಲಿ ತನಕ ಆ ಪ್ರೀತಿ ನನ್ನಲ್ಲಿರುತ್ತೆ. ಇನ್ನೊಂದಿಷ್ಟು ಪಿಕ್ಚರ್ಗಳು ಮಾಡ್ತೀನಿ ನಾನು, ಇನ್ನೊಂದಿಷ್ಟು ಪಿಕ್ಚರ್ಗಳು ಮಾಡುವಂಥ ಅಭಿಲಾಷೆ ಇದೆ, ಆಸೆ ಇದೆ ನನಗೆ. ಟೈಮು ಕಮ್ಮಿನೇ ಯಾಕಂದರೆ ಏನೇ ಮಾಡಬೇಕು ಅಂತಂದ್ರೂ ಕೂಡ ನಮ್ಮ ಅವಧಿ ಏನಿರುತ್ತೆ ಅದು ಕಮ್ಮಿನೇ. ಈ ನಿಟ್ಟಿನಲ್ಲಿ ಇಷ್ಟು ವರ್ಷಗಳಾದ್ರೂ ಕೂಡ ಇವತ್ತು ಈ ಒಂದು ಜಾಗ ನೀವು ಕೊಟ್ಟಿದ್ದೀರಾ ಅಂತ ಅನ್ನೋದಾದರೆ, ಶರಣ್ ಇದನ್ನು ಅದನ್ನು ಮಾಡ್ದ ಅಂತ ಅನ್ನೋವಂಥದ್ದೆಲ್ಲ ಅದು ನೀವು ಕೊಟ್ಟಿರೋ ಜಾಗ ಅಷ್ಟೇ. ನಿಮಗೆ ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.